ಓಕೆ, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ. ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ 90s ಬೈಕು, ಬುಲೆಟ್ ಬೈಕು ರಿವ್ಯೂ ಮಾಡಬೇಕಾಗಿತ್ತು, ಸಿಗಲಿಲ್ಲ ಅಂತ ಹೇಳಿದ್ದೆ. ಸೊ ಇವತ್ತು ಆ ಗಳಿಗೆ ಕೂಡಿ ಬಂದಿದೆ, ನಾನು ಮಾಡ್ತೀನಿ ಅಂತ ಹೇಳಿದ್ದಲ್ಲ. ಸೊ ಹಂಗಾಗಿ ಇವತ್ತು ಹೋಗ್ತಾಯಿದ್ದೀನಿ ಲೊಕೇಶನ್ಗೆ, ಆ ಬೈಕ್ ಇರೋ ಜಾಗಕ್ಕೆ ಹೋಗ್ಬಿಟ್ಟು ವಿಡಿಯೋ ಮಾಡೋಣ ಬನ್ನಿ. ಇದೇ ವಿಡಿಯೋದಲ್ಲೇ ಇರುತ್ತೆ ಅದನ್ನು. ಆ್ಯಕ್ಚುಲಿ ಇದೇ ವಿಡಿಯೋ ರಿವ್ಯೂ ವಿಡಿಯೋನೇ ಅಂದ್ಕೊಳ್ಳಿದ್ದು, ಅಂದರೆ ಇದು ಸಪ್ರೇಟ್ ವ್ಲಾಗು ಅದು ಸಪ್ರೇಟ್ ಮಾಡಲ್ಲ, ಸೇಮ್ ವ್ಲಾಗೆ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ನಿಂತಿದೆಯಲ್ಲ, ಇದು 2023, ಇದು 19 ಎಷ್ಟು ಬ್ರೋ? ಇದು 1976. ಅಂದರೆ ಆಲ್ಮೋಸ್ಟ್ ಒಂದು 45 ಇಯರ್ಸ್ ಡಿಫ್ರೆನ್ಸ್ ನೋಡಿ ಯಾವ ಥರ ಇದೆ ಅಂತ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಇದು ಮಾಡಿಫೈಡ್ ಏನಲ್ಲ, ಫುಲ್ಲು ಸ್ಟಾಕು ಅಲ್ವ ಬ್ರೋ? ಇದು ಎಕ್ಸ್ಟ್ರಾ ಫಿಟ್ಟಿಂಗು, ಇದು ಗೋಲ್ಡು. ಓಕೆ ಓಕೆ ಓಕೆ. ಇದು ಏನು ಬ್ರೋ ಮೈಲೇಜ್ ಎಷ್ಟು ಕೊಡುತ್ತಿದ್ದು? 30 ನೋಡಿ. ಆಮೇಲೆ ಇದಕ್ಕೆ ಸೈಡ್ ಸ್ಟ್ಯಾಂಡ್ ಇಲ್ವಾ ಅಥವಾ ಹೆಂಗಿದು? ಓಕೆ. ಇದು ಗೇರು ಮತ್ತು ಬೇಕೆಲ್ಲ ಬೇರೆ ಕಡೆ ಅಲ್ಲ? ಇದು ಈ ಕಡೆ ನಮಗೆ ನಾರ್ಮಲ್ ಆಗಿ ಅದ್ರಲ್ಲಿ ಬರೋದು, ಈ ಕಡೆ ಗೇರ್ ಬರೋದು, ಆ ಕಡೆ ಬ್ರೇಕ್ ಬರೋದು. ಹೌದು, ರೈಟ್ ಸೈಡಿಗೆ ಬ್ರೇಕ್, ಲೆಫ್ಟ್ ಸೈಡಿಗೆ ಗೇರ್. ಹೌದು. ಬಟ್ ಇದ್ರಲ್ಲಿ ಏನಂದ್ರೆ ಲೆಫ್ಟ್ ಸೈಡಿಗೆ ಬ್ರೇಕ್, ರೈಟ್ ಸೈಡಿಗೆ ಗೇರ್, ರೈಟ್ ಸೈಡಿಗೆ ಕಿಕ್ಕರ್ ಎಲ್ಲ ಒಟ್ಟಿಗೆ. ಇಲ್ಲಿದೇನು ಕನ್ಫ್ಯೂಷನ್? ಇದು ಕನ್ಫ್ಯೂಷನ್ ಅಂದರೆ ಇದೆ. ಇದೇನು ಬ್ರೋ? ಇದು ಕಿಕ್ಕರ್, ಇದು ಮತ್ತೆ ಇದು ಗೇರ್. ಇದು ಒಂದೇ ಇದೆ. ಇದು ನ್ಯೂಟ್ರಲ್ ಮಾಡೋದು ಆ್ಯಕ್ಚುಲಿ. ಗೇರಲ್ಲಿ ಇದ್ದಾಗ ನಮಗೆ ಇದನ್ನ ಮೂವ್ ಮಾಡಿಬಿಟ್ಟು ನ್ಯೂಟ್ರಲ್ ಮಾಡೋಕ್ಕಾಗಲ್ಲ. ಡೈರೆಕ್ಟ್ ಇದು ಗೇರಲ್ಲಿ ಇರೋಗಿ ಇಲ್ಲಿ ಮೇಲೆ ಇರುತ್ತೆ, ನಾವು ಡೈರೆಕ್ಟಾಗಿ ಇದಕ್ಕೆ ತುಳಿದ್ರೆ ಇದು ನ್ಯೂಟ್ರಲ್ ಆಗಿಬಿಡುತ್ತೆ ಆಟೋಮೆಟಿಕ್. ಓಕೆ. ಇದು ಹೆಂಗಿದು ಮೇಲೆ ಕೆಳಗಡೆ? ಫಸ್ಟ್ ಮೇಲ್ಗಡೆ, ಬಾಕಿ ಎಲ್ಲ ಕೆಳಗಡೆ. ಟೋಟಲ್ ಆಗಿ ಇದರಲ್ಲಿ 6 ಗೇರ್ಸ್ ಬರುತ್ತೆ. 6 6 ಅಲ್ಲಿ ಇದೇನೋ ಪಾತ್ರೆ ಓಪನ್ ಆಗ್ಬಿಟ್ಟಿದೆ ಇಲ್ಲಿ. ಅದು ಇದ್ರದ್ದು, ಇದು ಏರಿ ಫಿಲ್ಟರ್ ಬರುತ್ತಲ್ಲ, ಇದು ಓಪನ್ ಆಗಿದೆಯಾ ಇಲ್ಲಿ ಹಿಂಗೆ ಇರೋದಾ? ಇದು ಅಲ್ಲ, ಅದು ಓಪನ್ ಆಗಿರೋದು ಅದು. ಅದೇ. ಓಕೆ. 346 ಏನಲ್ಲ? 346 cc ಮತ್ತು 5000 RPM ಪ್ರೊಡ್ಯೂಸ್ ಮಾಡುತ್ತೆ. ಇದಕ್ಕಿಂತ 20 kg ಕಮ್ಮಿ ಇದೆ. ಇದು 190 ಬರುತ್ತೆ. ಇದು CC ಸೇಮ್. 346 ಇದು. ಅಂದರೆ ಇಲ್ಲಿ 350 ಹಾಕಿದ್ದಾರೆ, ಇದು 346, ಇದು 349 ಈಗ ಬಂದಿರೋದು. 160 kg ಬರುತ್ತೆ ಇದು. ಇದು ಬಂದ್ಬಿಟ್ಟು ನಿಮಗೆ 197-200 ಬರುತ್ತೆ. ಮತ್ತು ಇದು ಇವೆರಡರಲ್ಲಿ ಯಾವ ಗಾಡಿ ಗಟ್ಟಿ ಅಂದರೆ ಯಾವ್ದು ಹೇಳ್ತೀರಾ ನೀವು? ಗಾಡಿ ಗಟ್ಟಿ ರಾಯಲ್ ಎನ್ಫೀಲ್ಡ್ ಎಲ್ಲ ಸೇಮ್ ಅಲ್ಲ ಗಟ್ಟಿ. ಅದು ಇದು ನಾವು ಅದು ಕಂಪೇರ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಇವಾಗ ಇದು ಇವಾಗ ಬಂದಿರೋದು ಹೊಸ ಮಾಡಲು. 2020 ಯಾವ ಥರ ಅಂದರೆ ಕೆಲವೊಂದ್ಸತಿ ಇದರಲ್ಲಿ ಫೀಚರ್ಸ್ ಜಾಸ್ತಿ ಇರುತ್ತೆ, ಇದರಲ್ಲಿ ಫೀಚರ್ಸ್ ಕಮ್ಮಿ. ನಮಗೆ ಯಾವುದು ಅಂತ ನೋಡಿದ್ರೆ ನಾರ್ಮಲ್ ಆಗಿ ಇದು ಸ್ಪೀಡ್, ನಮಗೆ ನಾರ್ಮಲ್ ಸ್ಪೀಡ್ ಸಿಗುತ್ತೆ. ನಮಗೆ ನಾರ್ಮಲ್ ಇವಾಗ ಬರೋ ನ್ಯೂ ಮಾಡಲ್ ಬೈಕ್ ಸೇಮ್ ಸಿಗುತ್ತೆ. ಇದು ಆ ಥರ ಅಲ್ಲ. ಇದಕ್ಕೆ ಒಂದು 3rd ಗೇರ್ ಆಗಿ 4th ಗೇರಿಗೆ ಬೀಳ್ಬೇಕಿದ್ರೆ ಇದಕ್ಕೆ ಮಿನಿಮಮ್ ಸ್ಪೀಡ್, ಇದರದ್ದು ನಾರ್ಮಲ್ ಸ್ಪೀಡ್ ಸಿಕ್ಕಿದ್ರೇ ಗೇರ್ ಚೇಂಜ್ ಆಗೋದು. ಅಂದರೆ ಇದಕ್ಕೆ ನಮಗೆ ಯಾವ ಬೇಕೋ ಅವಾಗ ಚೇಂಜ್ ಮಾಡ್ಬೋದು. ಇದಕ್ಕಾದರೆ ಅದು ಸ್ಪೀಡು ಕ್ಯಾಚ್ ಆಗಬೇಕು. ಸ್ಪೀಡ್ ಕ್ಯಾಚ್ ಆದ್ರೆ 3ನೇ ಗೇರಿಂದ 4ನೇ ಗೇರ್ ಬೀಳೋದು. ಗೇರ್ ಆರಾಮ್ಸೆ ಹೋಗುತ್ತೆ, ಬಟ್ 4th ಗೇರ್ ಬೀಳ್ಬೇಕಿದ್ರೆ ಮಿನಿಮಮ್ ಸ್ಪೀಡ್ ಬೇಕು. ಹಂಗೆ. ಇದು ಇಂಡಿಕೇಟರ್ ಎಲ್ಲ ವರ್ಕ್ ಆಗ್ತಿದೆಯಾ ಇವಾಗ? ಎಲ್ಲ ವರ್ಕಿಂಗ್ ಇದೆ. ಕೀ ಕೂಡ ಡಿಫ್ರೆಂಟ್ ಆಗಿದೆ ನೋಡಿ, ಅದು ಕೀ ನೋಡಿ ಎಲ್ಲ ವರ್ಕಿಂಗ್ ಇದೆ. ಹಜಾರ್ಡ್ ಲೈಟ್ ಕೊಟ್ಟಿದ್ರೆ ಇದಕ್ಕೆ? ಇಲ್ಲ, ಅದೊಂದಿಲ್ಲ. ಮತ್ತು ಮೇಯ್ನ್ ಏನಂದರೆ ಆ ಟೈಮಲ್ಲಿ ಕಿಲ್ ಸ್ವಿಚ್. ಆ್ಯಕ್ಚುಲಿ ಇದೆಲ್ಲ ಮಾಡಿಫೈಡ್ ಅನಿಸುತ್ತೆ, ಅವಾಗೆಲ್ಲ ಈ ಥರ ಬರ್ತಿರ್ಲಿಲ್ಲ ಅಂತ. ಇದೇ ರೀತಿ ಬರ್ತಾ ಇದೆ. ಇದು ಫ್ಲ್ಯಾಶ್. ಫ್ಲ್ಯಾಶ್. ಇದು ಪಾಸಿಂಗ್. ಇದು ಹಿಂಗೆ ಮಾಡಿದ್ರೆ ಪಾಸಿಂಗು. ಇದೇನಿದು ಸ್ಟಾರ್ಟ್? ಇದು ಆ್ಯಕ್ಚುಲಿ ಅದು ಏರ್ ಇದೆಯಲ್ಲ, ನಮಗೆ ಸ್ಟಾಪ್ ಮಾಡೋಕೆ ಗಾಡಿ ಚೋಕ್ ಅಲ್ಲ, ಚೋಕ್ ಇಲ್ಲಿ ಬರುತ್ತೆ, ಇಲ್ಲಿ. ಇಲ್ಲಿ ಬರುತ್ತೆ.
ಬ್ರೋ ಆ್ಯಕ್ಚುಲಿ ಇದು ಇಲ್ಲಿತ್ತು ಅನ್ಸುತ್ತೆ ಕೀ ನನಗೇನೋ, ಯಾಕೆಂದರೆ ನಾನೊಂದು ವೀಡಿಯೋಲಿ ನೋಡಿದ್ದೆ ಕೀ ಇಲ್ಲಿತ್ತು, ಇದು ಮಾಡಿಫೈ ಮಾಡಿರೋದು ಅನ್ಸುತ್ತಲ್ಲ. ಅಲ್ಲಲ್ಲ, ಇದು ಆ್ಯಕ್ಚುಲಿ ಇದು ಏರ್ ಫಿಲ್ಟರ್ ಅಲ್ಲ. ಹಾಂ. ಓ ಹೌದಾ, ನಾನು ಒಟ್ಟಿನಲ್ಲಿ ಒಂಥರ ಬುಲೆಟ್ ನಂಗೆ ಇತ್ತು. ಚಾಕ್ ಇಲ್ಲಿ ಬರುತ್ತೆ ಇದ್ರದ್ದು. ಓಹೋ ಓಕೆ. ಚಾಕ್. ಓ ಹಂಗೆ. ಇದೇನಂದರೆ ಏರ್ ನಮಗೆ ಇವಾಗ ಇದ್ರಲ್ಲಿ ಮಿನಿಮಮ್ ಏರ್ ತೋರಿಸಿದ್ರಲ್ಲ, ನಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ. ಓಹೋ ಇದೇನು ಸ್ಟಾರ್ಟ್ ಮಾಡೋದಾ ಇದು? ಟೈಮ್ ಎಲ್ಲ ಆ 1940 ಎಷ್ಟೋ 1976 ಹಾಂ ಕೀ ಸ್ವಿಚ್ ಕೊಟ್ಟಿರೋದೇ ಅವ್ರ ಮೈಂಡ್ ವರ್ಕ್ ನೋಡಿ ಅಲ್ವಾ, ರಾಯಲ್ ಎನ್ಫೀಲ್ಡರ್ದು ಈಗ ಬರ್ತಾ ಇರೋದು ಇದೆಲ್ಲ. ಈಗ ಅವಾಗ ಸ್ಪ್ಲೆಂಡರ್ ನೋಡಿದ್ರೆ ಸ್ಪ್ಲೆಂಡರಲ್ಲಿ ಇಲ್ಲ, ಯಾವ ಬೈಕಲ್ಲೂ ಇಲ್ಲ. ಹಾಂ, ಆ ಟೈಮಲ್ಲಿ ಈ ಬೈಕಲ್ಲಿ ವೈಬ್ರೇಷನ್ಸ್ ಹೆಂಗೆ ಬ್ರೋ ಇದರಲ್ಲಿ? ಸಿಕ್ಕಾಬಿಟ್ಟೆ ಬಾಡಿ ಮಸಾಜ್ ಆಗುತ್ತೆ. ಓಕೆ. ಮತ್ತು ಇದು ಟ್ಯೂಬ್ಲೆಸ್ ಟ್ಯೂಬ್ ಇದೆಯಲ್ಲ, ಟ್ಯೂಬ್ ಇದೆ, ಟ್ಯೂಬ್ ಇರೋ ಗಾಡಿ. ಯಾಕಂದರೆ ಇದು ಕರೆಕ್ಟಾಗಿದೆ. ಯಾಕೆಂದರೆ ಇದಕ್ಕಿನ್ನ ಅಂದರೆ ಈ ಹೊಸ ಗಾಡಿಕಿನ್ನ ಹಳೆ ಗಾಡೀಲಿ ಚೈನೆಲ್ಲ ಈ ಕಡೆ ಬರೋದು, ಈಗ ಈ ಚೈನ್ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಈ ಕಡೆ ಬರ್ತಾಯಿದೆ ನೋಡಿ, ಇದು ಈ ಕಡೆ ಇದೆ, ಇದು ಮ್ಯಾಚ್ ಆಗ್ತಾಯಿದೆ. ಇದರಲ್ಲಿ ಇದು ABS ಇಲ್ಲ, ಅದೇ ಏನೂ ಇಲ್ಲ. ಒಟ್ಟಿನ ಸೈಕಲ್ ಬ್ರೇಕ್ ಥರ ಐತೆ, ಸೈಕಲ್ ಬ್ರೇಕ್ ಸೈಕಲ್ ಥರ ಇರುತ್ತೆ. ಬ್ರೇಕ್ ಹಿಡಿದ ತಕ್ಷಣ ಜಾರ್ಕೊಂಡು ಹೋಗುತ್ತೆ ಗಾಡಿ. ಓ ಇಲ್ಲಿ ಇದು ನೋಡಿದ್ರೆ ಗೊತ್ತಾಗ್ತಿದೆ ಅದು ಪ್ರೆಸ್ ಆದ ತಕ್ಷಣ ಗಾಡಿ ಹಿಡ್ಕೊಂಡ್ಬಿಡುತ್ತೆ. ಈ ಸೈಕಲ್ ಬ್ರೇಕ್ ಇದು ಡ್ರಮ್ ಬ್ರೇಕ್ ಬರೋದಲ್ಲ ಇದರಲ್ಲಿ. ಈಗಿರೋದಕ್ಕೆಲ್ಲ ನೋಡಿ ಗೈಸ್, ಇದರಲ್ಲಿ ಇವಾಗ ಇರೋದು ಡಿಸ್ಕ್ ಬ್ರೇಕು, ಮತ್ತು ಇದು ಸೈಲೆನ್ಸರು ಅಷ್ಟೇ. ಅದು ನೋಡೋಕೆ ಒಳ್ಳೆ ಮಾಡಿಫೈಡ್ ಥರ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಬರೋ ಈ ಥರ ಗಾಡಿಗಳಿಗೆ ಆ ಥರದ್ದು ಸೈಲೆನ್ಸರ್ ಹಾಕ್ತಾರೆ, ಪಂಜಾಬ್ ಸೈಲೆನ್ಸರ್. ಸ್ಟಾಕ್ ಅದು ಮಾಡಿಫೈಡ್ ಎಲ್ಲ ಸ್ಟಾಕ್ ಅದು ಹಂಗೆ ಬರ್ತಾಯಿತ್ತು ಅವಾಗ. ಇವಾಗ ಹಂಗೆ ಮಾಡಿದ್ದಾರೆ ಅಂದ್ಬಿಟ್ಟು ಇದು ಇಲ್ಲಿಗೆ ಬಿಚ್ಚಿ ಪಂಜಾಬ್ ಸೈಲೆನ್ಸರ್ ಅಂತ ಹಾಕ್ತಾರೆ ಇವಾಗ. ನೋಡಿ ಆಗಿರೋದಕ್ಕೂ ಈಗಿರೋದಕ್ಕೂ ಏನೇನೆಲ್ಲ ಇದೆ ಇದರಲ್ಲಿ ಇವಾಗ. ಆ್ಯಕ್ಚುಲಿ ಅದು ಸೌಂಡ್ ಕೇಳಿದ್ರೆ ಒಂಥರ ಸೌಂಡ್ ಲಾಸ್ಟಿಗೆ ಕೇಳ್ಸೋಣ ನಮ್ಮ ವ್ಯೂವರ್ಸ್ಗೆ. ಇನ್ನೇನು ಫೀಚರ್ಸ್ ಇದೆ ನೋಡ್ಬೇಕು ಇವಾಗ. ಬುಲೆಟ್ 350, ಇದು ಕ್ಲಾಸಿಕ್ 350. ಆಗಿನ ಕಾಲದಲ್ಲಿ ಮೋಸ್ಟ್ಲಿ ಬುಲೆಟ್ ಅಂತಲೇ ಬರ್ತಾಯಿದ್ದು ಅನಿಸುತ್ತೆ, ಕ್ಲಾಸಿಕ್ ಅಂತ ಇರಲಿಲ್ಲ. ಬುಲೆಟ್ 350. ಕ್ಲಚ್ ಇದಲ್ಲೋ ಎಲ್ಲ ಪರ್ಫೆಕ್ಟ್ ಗಾಡಿ, ಅಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿದೆ. 50 ವರ್ಷ ಆಯಿತು ಗಾಡಿ, 50 ವರ್ಷ ಆದ್ರೂ ನೀಟಾಗಿ ನಿಂತಿದೆ. 50 ವರ್ಷ ಅನ್ಸೋದೇ ಇಲ್ಲ. ಇದು ಯಾವುದೋ ಈಗ 2000 ಇಸ್ವಿಲಿ ಒಂದು 20 ವರ್ಷ ಆಗಿರ್ಬೋದು ಅಂತ ಅನಿಸ್ತಾ ಇದೆ ನನಗೇನೋ, ಅಲ್ವಾ? ಹಂಗೆ ಮೇಂಟೈನ್ ಮಾಡಿದ್ದಾರೆ. ಏನಾರು ಏನಂದರೆ ಇವಾಗ ನಾರ್ಮಲ್ ಸೈಲೆನ್ಸರ್ ಬರುತ್ತಲ್ಲ, ಈ ಥರ ಖಾಲಿ ಸೈಲೆನ್ಸರ್ ಬರುತ್ತಲ್ಲ, ರಬ್ಬರ್ ಬರುತ್ತೆ. ಈ ರಬ್ಬರ್ ಹಾಕಿದ್ರೆ ಏನಂದರೆ ಈ ರಬ್ಬರ್ ಒಳಗಡೆಯಿಂದ ಕೂರುತ್ತಾ ಇಲ್ಲ ಬರೀ ಆಚೆನಾ? ಇಲ್ಲ, ಇದು ಆ್ಯಕ್ಚುಲಿ ಇದು ಒಳಗಡೆ ಕೂರಿಸಿದ್ದಾರೆ ಫುಲ್ಲು. ಅದು ಒಳಗಡೆ ಅಲ್ಲ, ಆ್ಯಕ್ಚುಲಿ ಇಷ್ಟು ಒಂದು 2 ಇಂಚಸ್ ಏನೋ ಹಿಂಗೆ ಹೊರಗಡೆ ಕೂರಿಸ್ತಾರೆ. ಅವಾಗ ಸೈಲೆನ್ಸರ್ ಇದು ಸೌಂಡ್ ಇದೆಯಲ್ಲ ಸ್ವಲ್ಪ ನಮಗೆ ಇದು ಚೇಂಜಸ್ ಆಗುತ್ತೆ. ಅಂದರೆ ನಾವೇನು ಸೈಲೆನ್ಸರ್ ಚೇಂಜ್ ಮಾಡೋಕ್ಕಾಗಿಲ್ಲ ಅಂದರೆ ಅದೊಂದು ಮಾಡ್ಕೋಬೋದು. ಲೈಟಾಗಿ ನಮಗೆ ಸೌಂಡ್ ಬೇಕಂದ್ರೆ ಪೊಲೀಸ್ ಇರಿದ್ರು ಏನು ಪ್ರಾಬ್ಲಮ್ ಬರಲ್ಲ ಆಗ. ಇದು ಹಿಂದ್ಗಡೆ ಇನ್ನೊಬ್ರು ಕೂತ್ಕೊಳಕ್ಕೆ ಕಷ್ಟ ಆಗುತ್ತಲ್ಲ, ಬಿದ್ದೋಗ್ಬಿಡ್ತಾರೆ. ಟ್ರಿಬಲ್ಸ್ ಹೋಗ್ತೀರಾ ಇದರಲ್ಲಿ? ನಾನು ಒಂದಿನ ಇಲ್ಲಿ ಕೂತೆ ಇಲ್ಲಿ ಬಿದ್ದೋಂಗಾಗೋಯ್ತು, ಕೇಳಿ ಅವ್ರನ್ನ. ಟ್ರಿಪ್ಸ್ ಹೋಗ್ಬೋದು ಇದರಲ್ಲಿ, ಆರಾಮ್ಸೆ ಟ್ರಿಪ್ಸ್ ಹೋಗ್ಬೋದು. ಯಾವ ಸ್ಪೀಡಲ್ಲಿ ಅದೇ ಸ್ಪೀಡಲ್ಲಿ ಹೋಗುತ್ತೆ. ಟ್ರಿಬಲ್ಸು ಎಳೀತೆ, ಇಲ್ಲಿ ಈ ಅಪ್ಪೆ ಎಳೆಯುತ್ತೆ, ಬೇಕಿದ್ರೆ ಆಮೇಲೆ ತೋರ್ಸೋಣ. ಈ ಅಪ್ಪರದೆಲ್ಲ ಹಾಕ್ಸಿಲ್ವಲ್ಲ, ಏನು ಅವಾಗ ಬಿದ್ದರೂ ಏನು ಪರವಾಗಿಲ್ಲ ಅಂತನಾ? ಇದು ಬಿದ್ದರೆ ಇದರಲ್ಲಿ ನಿಮಗೆ ಅಷ್ಟು ಕಾಸ್ಟ್ಲಿ ಅವಾಗ ಬರ್ತಾ ಇರಲಿಲ್ಲ ಬ್ರೋ. ಇವಾಗ ಮಾತ್ರ ಒಂದು ಇವಾಗ ಟ್ಯಾಂಕ್ ಎಲ್ಲ ಸ್ಕ್ರ್ಯಾಚ್ ಆದರೆ ಅಷ್ಟಿಷ್ಟು ಕಾಸ್ಟ್ ಅಂತ. ಇದರಲ್ಲಿ ಬಾಡಿ ಕಡಿಮೆ ಅಲ್ಲ, ಬಾಡಿ ಇರೋದೇನು ಟ್ಯಾಂಕ್ ಅಲ್ಲ, ಎಕ್ಸ್ಟ್ರಾ ಬಾಡಿ ಅಂತ ಇದರಲ್ಲಿ ಏನೂ ಇಲ್ಲ. ಇವಾಗ ಬಿದ್ದರೂ ಎಷ್ಟು ನಿಮಗೆ ಖರ್ಚು, ಒಂದು ಸ್ಕ್ರ್ಯಾಚಸ್ ಆಗ್ಬೋದು ಅಷ್ಟೇ. ಪೇಂಟ್ ಮಾಡಿ ರಬ್ ಮಾಡಿದ್ರೆ ಮುಗೀತು. ಇದಾದರೆ ನಿಮಗೆ ಇವಾಗ ಇದೆಲ್ಲ ಚೇಂಜ್ ಮಾಡಬೇಕಿದ್ರೆ ಒಂದು ಶೋರೂಮಿಗೆ ಹೋಗಬೇಕು, ಅಲ್ಲೆಲ್ಲ ನೋಡ್ಬೇಕು. ಇದಕ್ಕೆ ಆ ಥರ ಇಲ್ಲ, ಇದರಲ್ಲಿ ಬೆಂಡ್ ಆದರೆ ನಾವು ಹಂಗೆ ಸರಿ ಮಾಡ್ಕೊಂಡು ಓಡಿಸ್ಬೋದು. ಓ ಮತ್ತು ಇದೇನಕ್ಕೆ ಇದು ಶೋ ತೋರಿಸ್ತಾ ಇದ್ದೀರಾ? ಇದು ಆ್ಯಕ್ಚುಲಿ ಮಾಡಿಫೈಡ್ ಮಾಡಿರೋದು. ಇಲ್ಲಿ ನೋಡಿ ಇಷ್ಟೇ, ಟ್ಯಾಂಕ್ ಒಳಗಡೆ ಚೆನ್ನಾಗಿ ಇದೆ, ಸ್ವಲ್ಪ ತುಕ್ಕಿಡಿದೆ ಅಷ್ಟೇ. ಇದು ಕೀ ಸುಮ್ಮನೆ ಮಾಡಿಸಿದ್ದಾರೆ ಅಷ್ಟೇ. ಕೀ ಯಾಕೆ ತೆಗಿಬೋದು? ಹೆಂಗೆ ಕೀ ತೆಗಿಯೋಕ್ಕಾಗಲ್ವಾ? ಲಾಕ್ ಆಗುತ್ತೆ, ಲಾಕ್ ಆಗೋ ಅವಶ್ಯಕತೆ ಇಲ್ಲ ಅದಕ್ಕೆ. ಹಂಗಂದ್ರೆ ಇದು ಸುಮ್ಮನೆ ಇದು ಕೀ ಇದೆ ಅಂತ ತೋರ್ಸೋಕ್ಕೆ ಮಸ್ತಾಗಿದೆ. ಮತ್ತು ಹೆಂಗಾರೆ ಇದು ಸಿಂಗಲ್ ಚಾರ್ಸಿ ಇದೆ. ಇದು ಇಲ್ಲಿ ನೋಡ್ಬೋದು ಸಿಂಗಲ್ ಚಾರ್ಸಿ, ಇದು ಡ್ಯುಯಲ್ ಚಾರ್ಸಿ.
ಅಲ್ಲ ಬ್ರೋ, ಇದರಲ್ಲಿ 2 ಇದೆ. ಇದರಲ್ಲಿ ವೈಬ್ರೇಷನ್ ಇತ್ತು ಅವಾಗ, ಇದರಲ್ಲಿ ವೈಬ್ರೇಷನ್ ಇಲ್ಲ. ಸೈಡ್ ಲಾಕು ನೋಡಿ ವಯಸ್ಸು ನೋಡಿ, ಸೈಡ್ ಲಾಕು ಇಲ್ಲಿ ಮಾಡೋದು, ಇದೇನಾಗುತ್ತೋ ಇಲ್ವೋ. ಅಲ್ಲ ಇದೇನು ಲಾಕ್ ಇದು, ಯಾರು ಬೇಕಾದ್ರೂ ಹಿಂಗಂದರೆ ಮುರಿದೋಗುತ್ತೆ ಇದು. ಸುಮ್ಮನೆ ಹ್ಯಾಂಡಲ್ ಬಾರ್ಸು ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. ಈ ಹ್ಯಾಂಡಲ್ ಬಾರ್ಸು ಹಿಂಗಿದೆ, ಸ್ವಲ್ಪ ಕರ್ವ್ ಆಗಿದೆ, ಇದು ಸ್ವಲ್ಪ ಸ್ಟ್ರೈಟ್ ಇದೆ ನೋಡಿ ಅಲ್ವಾ. ಅದು ಮತ್ತು ಇದು ಇಂಡಿಕೇಟ್ರ್ ಇದು, ಅದು ಏರ್ ಇದು. ಓಹೋ, ಏರ್ ಪ್ರೆಷರ್ ಮೀಟ್ರ್ ಇದು ಓಡ್ತಿದೆಯಾ ಇಲ್ಲ ಓಡೋಮೀಟ್ರು? ಓ ಹಂಗಂದ್ರೆ ಪರವಾಗಿಲ್ಲ. ತೋರಿಸ್ಕೊಡೋಣ ಅಂತೀರಾ? ಈಗಿರೋ ಮಾಡ್ಲಿಗೆ, ಏಕೆಂದರೆ ಆಗಿನ ಕಾಲದಲ್ಲಿ ಅಷ್ಟು ಪೊಲ್ಯೂಷನ್ ಇರಲಿಲ್ಲ, ಜನ ಇರಲಿಲ್ಲ, ಜಾಸ್ತಿ ಬುಲೆಟ್ಗಳಿರಲಿಲ್ಲ, ಅದಕ್ಕೆ ಅಷ್ಟು ಸೌಂಡ್ ಇತ್ತು. ಈಗ ಎಲ್ಲರ ಹತ್ರ ಬುಲೆಟ್ ಬಂದಿದೆ, ಎಲ್ಲಿ ನೋಡಿದ್ರು ಬುಲೆಟು. ಸೊ ಹಂಗಾಗಿ ಈ ಸೌಂಡನ್ನ ಈಗಿನ ಕಾಲಕ್ಕೆ ಏನು ರೆಗ್ಯುಲೇಷನ್ಸ್ ಇದೆ ಅದ್ರೊಳಗಡೆ ಮಾಡಿದ್ದಾರೆ ಇದನ್ನಂತ ಹೇಳ್ಬೋದಲ್ವ. ಸ್ಮೂತು, ಸ್ವಲ್ಪ ಥಂಪ್ ಕೇಳುತ್ತೆ. ನಾವು ನಿಂತಿರೋದೇ ಸ್ವಲ್ಪ ಗುಯಿ ಅಂತ ಇದನ್ನ, ಇನ್ನು ಅದೇ ಹೆಂಗೆ ಅನಿಸ್ಬೋದು. ಹೆಂಗಿದೆ ಅಂತ ಬನ್ನಿ ಹಿಂದೆ ತೋರಿಸಿ ಸೌಂಡು. ಓಕೆ, ನೋಡ್ಬೋದು ಇವಾಗ ಆನ್ ಮಾಡಿದ್ದೀನಿ. ಗಾಡಿ ಫುಲ್ಲು ಶೇಕ್ ಆಗ್ತಾಯಿದೆ ನೋಡಿ, ಇಲ್ಲಿ ಎಷ್ಟು ಶೇಕ್ ಆಗ್ತಾಯಿದೆ ಅಲ್ಲ, ಫುಲ್ಲು ಎಲ್ಲ ಶೇಕ್ ಆಗ್ತಾಯಿದೆ. ಇದು ಹಿಂದ್ಗಡೆ ಅಂತೂ ಫುಲ್ಲು ಇದಂತೂ ಸಕ್ಕತ್ತಾಗಿ ಅಲ್ಲಾಡ್ತಾಯಿದೆ. ಅದು ಆನ್ ಮಾಡಿ ಬ್ರೋ. ಅದು ನೋಡಿ, ಒಂದೇ 1 ಇಂಚ್ ಅಲ್ಲಾಡ್ತಾ ಇಲ್ಲ ಇದು. ಹಾಂ, ನೋಡಿ ಇದು ಒಂಚೂರು ಅಲ್ಲಾಡ್ತಾ ಇಲ್ಲ. ಅದು ಎಷ್ಟು ಅಲ್ಲಾಡ್ತಾ ಇದೆ ಅದು, ಇವತ್ತು ಒಳ್ಳೆ ಸಖತ್ತಾಗಿ ಕಾಣ್ತಾ ಇದೆ. ಅಲ್ಲಾಡ್ತಾ ಇರೋದಕ್ಕೂ ಬಾಡಿ ಮಸಾಜ್ ಆಗ್ಬಿಡುತ್ತೆ ಅದಂತೂ. ಒಂದ್ಸರಿ ಕೂತ್ ನೋಡೋಣ ಆ್ಯಂಗಲ್ ಯಾವ ಥರ ಕಾಣುತ್ತೆ ಅಂತ. ಓಕೆ ಗಾಯ್ಸ್, ನೋಡ್ಬೋದು ಇವಾಗ ಕೂತಿದ್ದೀವಿ ನೋಡಿ. ನನಗೆ ಇದ್ರ ಮೇಲೆ ನೀವು ಏನಾರ ಮೈ ನೋವು ಬಂತು ಅಂದರೆ ಇದ್ರ ಮೇಲೆ ಕೂತ್ಕೋಬೋದಲ್ಲ ಬ್ರೋ? ಹಾಂ ಹಾಂ ಫಸ್ಟ್ ಮೇಲ್ಗಡೆ, ಹಾಂ ಮೇಲ್ಗಡೆ, ಬಾಕಿ ಎಲ್ಲ ಕೆಳಗಡೆ. ಹಾಂ, ಇಲ್ಲೇ ಓಡಿಸ್ತೀನಿ ಸಾಕು. ಫಸ್ಟ್ ಮೇಲ್ಗಡೆ, ಬಾಕಿ ಎಲ್ಲ ಕೆಳಗಡೆ ನೋಡಿ. ಓಯ್ಯೋ ಸಖತ್ತು. ಓಹೋ ಸಖತ್ ಗುರು. ಇದು ಬ್ರೇಕೇ ಇಲ್ಲ ಅಂತ ಅಂದ್ಕೊಳ್ಳಿ. ಈ ರೋಡಲ್ಲಿ ಅಲ್ಲಾಡ್ತೈತೆ ನೋಡಿ, ಫುಲ್ಲು ಅಲ್ಲಾಡ್ತೈತೆ. ಹೆಂಗೆ ಅಲ್ಲಾಡ್ತೈತೆ ಅಂದರೆ ಫುಲ್ಲು ಶೇಕಿ ನೋಡಿ. ಒಂದು ರೌಂಡ್ ಹೋಗೋಣ ಬನ್ನಿ. ಹೆಂಗೆ ಅಂದರೆ 4 ಜನಕ್ಕೆ ಗೊತ್ತಾಗಬೇಕು, ಓ ಯಾರೋ ಬುಲೆಟ್ ತಗೊಂಬತ್ತವನ್ ಗುರು, ಊರಲ್ಲಿ ಯಾರೋ ಬುಲೆಟ್ ಇಟ್ಟವನೇ, ಯಾವುದೋ ಹಳೆ ಬುಲೆಟು ಅಂತ. ಹಂಗೈತೆ ಗಾಡಿ ಇದು. ಓ ಅವತ್ತೊಂದಿನ ನನಗೆ ಓಡ್ಸೋಕ್ಕೆ ಆಗಿಲ್ಲ ಈ ಗಾಡಿ. ನೋಡಿ ಏನು ಸಕ್ಕತ್ತಾಗಿದೆ ಅಂತ, ಸೂಪರಾಗಿದೆ ಮಾತ್ರ. ನೋಡಿ ಇಲ್ಲಿ ಏರ್ ಅಲ್ಲಾಡ್ತಾ ಇದೆ. ತಗೊಳ್ಳಿ, ಆಫ್ ಆಯ್ತು ಇವಾಗ. ಇಟ್ಕೊಳ್ಳಿ ಗೆಡ್ಡೆ, ಕರಿಬೇಕಿರೋ ಅವ್ರನ್ನ ನೋಟ್ಲು ಮಾಡಿ.
ಬಟ್ ಏನಂದರೆ ಈ ಗಾಡಿ ಓಡಿಸೋಕ್ಕೂ ಮತ್ತು ಇದನ್ನು ಪಳಗ್ಸೋಕ್ಕೂ ನಿಜವಾಗ್ಲೂ ಒಂದು ನರ ಜಾಸ್ತಿನೇ ಇರಬೇಕು. ಯಾಕೆ ಅಂದರೆ ಈ ಗಾಡಿನೇ ಹಂಗಿದೆ. ನನಗೆ ಇಲ್ಲ ಗಣ್ಣಿಗೆ ಏಟಾಗೋಯ್ತು, ಹಂಗೈತೆ ಅಬ್ಬಾ. ನಿಜವಾಗ್ಲೂ ಸುಸ್ತಾಗ್ಬಿಟ್ಟೆ ನಾನು ಈ ಗಾಡಿ ಓಡಿಸೋಷ್ಟರೊಳಗೆ. ಆಗಿನ ಕಾಲದಲ್ಲಿ ಮನುಷ್ಯರು ಗಟ್ಟಿ ಇದ್ದರು, ಗಾಡಿ ಕೂಡ ಗಟ್ಟಿ ಇತ್ತು, ಗಟ್ಟಿ ಬರ್ತಾಯಿತ್ತು ಹೇಳ್ಬೇಕಂದ್ರೆ. ಬ್ರೇಕ್ ಈ ಕಡೆ ಇರೋದು, ಆಮೇಲೆ ಗೇರ್ ಹಾಕಕ್ಕೆ ಹೋಗಿ ಬ್ರೇಕ್ ಹೊತ್ಬಿಟ್ಟು ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾಯಿದೆ ಫಸ್ಟು. ಆಮೇಲೆ ಅಣ್ಣ ಹೇಳಿದ್ರು ಫಸ್ಟ್ ಅದನ್ನು ನೋಡ್ಕೊಳ್ಳಿ ಅಂತ. ಅದಾದಮೇಲೆ ನಾನು ಇದು ಮಾಡಿದೆ. ಒಟ್ಟಿನಲ್ಲಿ ಒಂದು ಕಾಡಿಗೆ ಬಂದಿದ್ದೀವಿ, ಯಾವುದೋ ಒಂದು ಕಾಡಿಗೆ. ಈ ಕಾಡಲ್ಲಿ ಈ ಸೌಂಡಿಗೆ ಪಕ್ಕ ಇಲ್ಲಿ ನೋಡಿ ಬ್ರೇಕೇ ಹೊಡಿತಾ ಇಲ್ಲ ಗುರು, ಇದು ಬ್ರೇಕೇ ಬೀಳ್ತಾ ಇಲ್ಲ, ಹೋಗ್ತೈತೆ ಮೋರಿಗೆ. ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ ಹಿಡ್ದಿದ್ದೀನಿ, ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ ಹಿಡ್ದಿದ್ದೀನಿ ನೋಡಿ. ಇಲ್ಲಿ ಏನಂತ ಮಾಡೋದು ಬ್ರೇಕ್ ಇದು. ಮತ್ತೆ ಹಿಂದ್ಗಡೆದು ನೋಡೋಣ. ಹಿಂದ್ಗಡೆದು ಪರವಾಗಿಲ್ಲ, ಸ್ಕಿಡ್ ಆಯ್ತದೆ, ಸಕತ್ತಾಗಿದೆ ಮಾತ್ರ ಗಾಡಿ ನೋಡಿ. ಯು ನಾನು ಸ್ಟಾರ್ಟ್ ಮಾಡ್ಕೊಂಡೆ ಬಂದೆ. ಫಸ್ಟ್ನೇ ದಿನ ಅವ್ರು ಕೊಟ್ಟರು, ಅಷ್ಟು ದೂರದಲ್ಲಿ ಆಫ್ ಆಗೋಯ್ತು. ಮತ್ತೆ ನಂಗೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಅವ್ರನ್ನೇ ಕರೆದೆ. ಇವಾಗ ನೋಡಿ ನಾನೇ ಸ್ಟಾರ್ಟ್ ಮಾಡ್ಕೊಂಬಂದೆ. ಸೊ ಹಂಗೆ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಇದು ಅವ್ರಿಗೂ ಹಂಗೆ ಅಡ್ಜಸ್ಟ್ ಆಗಿ ಫುಲ್ಲು ಅಡ್ಜಸ್ಟ್ ಆಗಿಬಿಟ್ಟೈತೆ ಫುಲ್ಲು. ಬಸ್ ಇದರಲ್ಲಿ ಇನ್ನೂ 500cc ಬರ್ತಾಯಿತ್ತು ಆವಾಗಿನ ಕಾಲದಲ್ಲಿ, ನಿಲ್ಲಿಸ್ಬಿಟ್ಟವ್ರೆ. ಒಣ್ಣಲ್ಲಿ ತುಂಬ ಸಾಕಾಗೈತೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಇದು. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಏನದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಈ ಗಾಡಿ ಓಡಿಸೋರಿಗೆ ಈ ಗಾಡಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆಂದರೆ ಈ ಥರ ಗಾಡಿಗಳು ತುಂಬ ರೇರೆಲ್ಲ ಇಲ್ಲವೇ ಇಲ್ಲ ಬಿಡಿ. ಇಲ್ಲೆಲ್ಲ ಏನೇ ಇದ್ದರೂ ನೀವು ಹೇಳ್ದಂಗೆ ಏನೇ ಇದ್ದರೂ ಗೌರ್ಮೆಂಟ್ ಹತ್ರ ಇರಬೇಕಷ್ಟೇ ಈ ಗಾಡಿಗಳು. ಪ್ರೈವೇಟ್ ಜನಗಳ ಹತ್ರ ಇರೋದು ಕಮ್ಮಿ. ಯಾರು ಇಟ್ಕೊತಾರೆ ಈ ಗಾಡಿಗಳೆಲ್ಲ? ಹಾಕ್ಬಿಡ್ತಾರೆ, ಇಲ್ಲ ಗುಜ್ರಿಗೆ ಹಾಕ್ಬಿಡ್ತಾರೆ. ಗುಜ್ರಿಗೆ ಯಾರೂ ಹಾಕಲ್ಲ ರಾಯಲ್ ಎನ್ಫೀಲ್ಡ್ನ. ಯಾಕೆಂದರೆ ಇದ್ರ ರಾಯಲ್ ಎನ್ಫೀಲ್ಡ್ ಅಂದ್ರೇ ರಾಯಲ್ ಇನ್ಫೀಲ್ಡ್ ಅಂತ, ಅಂದರೆ ರಾಯಲ್ ಆಗಿ ಹೋಗೋದು, ಫೀಲ್ಡ್ ಅಂದರೆ ರೋಡ್ ಮೇಲೆ ಅಲ್ವಾ? ಹಾಂ, ಅದೇ ಆ ಥರ ಇತ್ತು ಈ ಗಾಡಿಗಳು. ಅದೇ ನಮ್ಮದಕ್ಕೆ ಲೆಕ್ಕ ಹಾಕ್ಕೊಂಡ್ರೆ ಈ ಗಾಡಿ ಏನು ಮಾಡೋರೆ, ಫುಲ್ ಬಲ್ಕಾಗಿ ಮಾಡೋರೆ, ಸ್ಮೂತಾಗೈತೆ ಗಾಡಿ. ಬಟ್ ಇದು ಫುಲ್ಲು ರಫು, ಹಾಂ, ನೇಕೆಡ್ ಆಗಿದೆ. ಮತ್ತು ಹೆಂಗೆ ಅಂದರೆ ಈಗ ಈ ಗಾಡಿನ ನೀವು ಯಾವ್ದಾರ ಬೇರೆ ಗಾಡಿ ಗುದ್ರೂ ಈ ಗಾಡಿಗೆ ಏನಾಗಲ್ಲ. ಬೇರೆ ಗಾಡಿ ಇರೋದು ಅಂತೂ ಆಮ್ಲೆಟೇ ಆಗೋದು. ಹಂಗಿದೆ ಇದು ನೋಡೋದಕ್ಕೆ. ಓಕೆ ಗೈಸ್, ನೋಡಿರ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಕಂಪ್ಲೀಟಾಗಿ ಟೀಲ್ಸ್ ಕೊಟ್ಟಿದ್ದೀನಿ. ಒಂದು ಎಕ್ಸ್ಪೀರಿಯೆನ್ಸು ನಿಮಗೂ ಆಗಿರುತ್ತೆ. ನೀವು ನೋಡಿರ್ತೀರ ನಿಮ್ದು ಯಾವ್ದಾರ ರಾಯಲ್ ಎನ್ಫೀಲ್ಡ್ ಬುಲೆಟ್ಗಳು, ಹಳೆ ಬುಲೆಟ್ಗಳಿದ್ರೆ ನಿಮಗೇನು ಅನಿಸುತ್ತೆ ಆ ಗಾಡಿ ಓಡಿಸೋದ್ರಿಂದ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಿ ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದೀನಿ.